ರಾತ್ರಿ 9:05. ಹೊಟ್ಟೆ ಗುಡುಗುಡು ಗುಡುಗುಡು ಅಂತೈತೆ ಸರ್ ಅವ್ನು ದಾರಿಲಿ ಕೂತ್ಕೊಂಡು ತಿಂದ ಸರ್. ಹಂಗಲ್ಲ, ಅದು ಒಂದೇ ಸತಿ ಅಷ್ಟು ಮಸಾಲ ಕ್ವಾಂಟಿಟಿ ಡೈಜೆಸ್ಟ್ ಆಗಬೇಕಲ್ಲ, ಫುಡ್ಡು ಮಿಸ್ ಹೊಡೆದಿರುತ್ತೆ. ಒಂದು 2 ತಿಂದಿದ್ದೆ, ಆಮೇಲೆ ಇನ್ನು ಮಿಕ್ಕಿದ್ದು ತಿನ್ಬೋದಾಗಿತ್ತ ಸ್ವಲ್ಪ ಹೊತ್ತಾಗಿ. ಒಂದೇ ಸಲ ತಿನ್ಬೇಕು ಅದು. ಅನ್ಭವಿಸು. ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ತಮಾಷೆ ಆದರೆ ಹೀಗೆ ಲೂಸ್ ಮೋಷನ್ ಆಗೋದು. ಬಂದಿರೋದು ಊಟ, ಅದನ್ನೊಂದು ಚೆನ್ನಾಗಿ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಅದಕ್ಕೊಂದು ಕೈ ಮುಗಿದು ಅವನಿಗೆ ಎಷ್ಟು ಬೇಕು ಹಾಕ್ಕೊಂಡು, ಕೆಲವರು ನಾನ್ ವೆಜ್ ಅವರಿದ್ದಾರೆ, ಬೇಕಾದರೆ ಅವರಿಗೆ ಟೇಸ್ಟಿಗೆ ಒಂದೊಂದು ಕೊಟ್ಟು ಸುಂದರವಾಗಿ ಅನುಭವಿಸೋದನ್ನು ಎತ್ತುಕೊಂಡು ಹೋಗಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಧ್ಯೆ ಅಲ್ಲಿ ಆ ಮೈದಾನದಲ್ಲಿ ಕೂತು ಎಲ್ಲರ ಮುಂದೆ ಹಾಗೆ ತಿಂದು ಈಗ ಗೇಟ್ ವಾಲ್ ಓಪನ್ ಆಗಿದೆ. ಬಿಗ್ ಬಾಸ್ ಗಿಲ್ಲಿಗೊಂದು ಲೂಸ್ ಮೋಷನ್ ಟ್ಯಾಬ್ಲೆಟ್ ಕೊಡಿ, ಅವನು ಆಗ್ತಾ ಇಲ್ಲ ಅವನಿಗೆ ಪಾಪ. ಬಿಗ್ ಬಾಸ್ ಒಂದು ಡ್ರಿಪ್ಸ್ದುಗೆ ಬಾಟಲ್ಗೆ ಕಳಿಸಿ, ನಾನು ಅವ್ರಿಗೆ ಸ್ವಲ್ಪ ಚುಚ್ಚಿಗೆ ಬಿಟ್ಟು ಹಿಡ್ಕೊಂಡು ಹೋಗ್ತೀನಿ ಸ್ಟೇಜ್ಗೆ. ರಾತ್ರಿ 9:40. ಇದು ಬಿಗ್ ಬಾಸ್. ಮೊದಲಿಗೆ ಕಂಡದ್ದು ಇವರ ಭಯಂಕರ ದೈತ್ಯಾಕಾರ, ಕ್ರಮೇಣ ತಿಳಿದದ್ದು ನೆರಳು ನೀಡುವ ಇವರ ಮಮಕಾರ. ರಘು ಎಂದರೆ ಕ್ಷಿಪ್ರ, ಅಂದರೆ ಅತ್ಯಂತ ವೇಗವಾದದ್ದು ಎಂದರ್ಥ. ತನ್ನ ಹೆಸರಿಗೆ ತಕ್ಕಂತೆ ಈ ಮನೆಗೆ ತಡವಾಗಿ ಬಂದರೂ ಅತಿ ವೇಗವಾಗಿ ಮುಂದಕ್ಕೆ ಸಾಗಿ ಈ ಮನೆಯ ಮೊದಲ ಕ್ಯಾಪ್ಟನ್ ಆದವರು ರಘು. ಶಕ್ತಿ ಪ್ರಯೋಗ ಬೇಕಾದಾಗ ಹಿಂಜರಿಯಲಿಲ್ಲ, ನಾಯಕತ್ವ ಸಿಕ್ಕಾಗ ಗರ್ವದಲ್ಲಿ ಮೆರೆಯಲಿಲ್ಲ. ಗದ್ದಲಕ್ಕೆ ಹೆಸರುವಾಸಿಯಾದ ಈ ಮನೆಯಲ್ಲಿ ಶಾಂತಿಯ ಮೂರ್ತ ರೂಪ ರಘು. ಅಹಂಕಾರದ ಆಟದಲ್ಲೂ ಘನತೆಯನ್ನ ಮೆರೆದ ಆದರ್ಶ ರೂಪ ರಘು. ಈ ಮನೆಗೆ ಈತ ಪ್ರಿನ್ಸಿಪಾಲ್ ರಘು, ಲೀಡರ್ ರಘು, ಕ್ಯಾಪ್ಟನ್ ರಘು. ಇವರ ಪ್ರಯಾಣದ ಒಂದು ಇಣುಕು ನೋಟ ನಿಮ್ಮ ಮುಂದೆ. ಆನಂದಿಸಿ.
ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಆ ಮೊದಲನೇ ಫೋಟೋ ಬಂದು ನನ್ನ ಮೊದಲನೇ ದಿವಸ ಎಂಟ್ರಿ, ಎಲ್ಲರಿಗೂ ವೇಕಪ್ ಅಂತ ಎಬ್ಬಿಸ್ದೆ. ಸೊ ಯಾವತ್ತೂ ಮರೆಯೋಕ್ಕಾಗಲ್ಲ ಫೋಟೋನ. ಅದಾದಮೇಲೆ ಫಸ್ಟ್ ಕ್ಲಾಶ್ ಆಗಿದ್ದೆ ಅಶ್ವಿನಿ ಅವ್ರ ಜೊತೆ. ಅದು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಅದಾದಮೇಲೆ ಫಸ್ಟ್ ಕ್ಯಾಪ್ಟನ್ ಆದೆ. ನನಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದು, ಯಾಕೆಂದರೆ ಪೇರೆಂಟ್ಸ್ ಜೊತೆ ಮಾತಾಡಬೇಕಾಗಿತ್ತು ಪ್ರಿನ್ಸಿಪಲ್ ಆಗಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು, ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಸೊ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದೆ. ಅದಾದಮೇಲೆ ಸೈಕಲ್ ಹೊಡಿತಾ ಇದ್ವಿ ಇಡೀ ರಾತ್ರಿ. ನಮ್ಮ ಗೆಳೆಯ ಇವಾಗ ಬರ್ತಾನೆ ಇವಾಗ. ಸೊ ನಂದು ಮತ್ತೆ ಗಿಲ್ಲಿದು ಭಯಂಕರ ಫ್ರೆಂಡ್ಶಿಪ್ ಮನೆಯಲ್ಲಿ. ಆಮೇಲೆ ಗಲಾಟೆನೂ ಮಾಡ್ತೀವಿ, ಫೈಟು ಮಾಡ್ತೀವಿ, ಒಂದಾಗ್ತೀವಿ. ಒಳ್ಳೆ ಫ್ರೆಂಡ್ಶಿಪ್ಪು. ಎಸ್ ಎಸ್. ಆ್ಯಂಡ್ ನಂದು ಅಶ್ವಿನಿದು ಐಕಾನಿಕ್ ಡ್ಯಾನ್ಸು. ನಮ್ಮಿಬ್ಬರದು ಒಂಥರ ಕನೆಕ್ಷನ್ನು, ಡ್ಯಾನ್ಸಿಗೆ ಮಾತ್ರ ಸೇರ್ಕೊತೀವಿ. ಆ ಫೋಟೋಗೂ ಈ ಫೋಟೋಗೂ ನೋಡಿ ಹೋಗಿರ್ಬೋದು, ಒಂದು 20 kg ಕಮ್ಮಿ ಆಗಿರ್ಬೋದು. ಮೊದಲನೇದಾಗಿ ಇಡೀ ಕರ್ನಾಟಕ ಜನತೆಗೂ ಮತ್ತು ನಿಮಗೂ ನಮಸ್ತೆ. ಸೊ ನಾನು ಒಬ್ಬ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಮನ್. ಸೊ ಮೆಡಲ್ ವಿನ್ ಆಗಿ ಬಂದಾಗ ಏರ್ಪೋರ್ಟಲ್ಲಿ ಮೆಡಲ್ ಹಾಕಿ ನಿಂತ್ಕೊತಾ ಇದ್ದೆ. ಯಾರಾದ್ರು ಒಬ್ಬರು ಬಂದು ನನಗೆ ಕೈ ಕೊಡಲಿ ಅಥವಾ ಮೆಡಲ್ ಬಗ್ಗೆ ಕೇಳಲಿ ಅಂತ. ಬಟ್ ಯಾರು ಬಂದು ನನ್ನ ಏನು ಕೇಳ್ತಾ ಇರಲಿಲ್ಲ. ಅವಾಗ ಅನ್ಸೋದು, ಏನಪ್ಪ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡೋದು, ನಂಗೆ ಒಬ್ಬ ಫ್ಯಾನ್ ಇಲ್ಲ ಅಂತ. ಬಟ್ ಇವತ್ತು ನೀವುಗಳು ತೋರಿಸೋ ಪ್ರೀತಿ ಇದೆಯಲ್ಲ, ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ನಿಜವಾಗ್ಲೂ. ಇವಾಗ ಅನ್ನಿಸ್ತಾ ಇದೆ. ಹೌದು. ಸೊ ಮೊದಲನೇ ದಿವಸ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಇವತ್ತಿನವರೆಗೂ ಈ ಮನೆಗೆ ನಾನು ಎಲ್ಲ ಕೊಟ್ಟಿದ್ದೀನಿ. ಶಕ್ತಿ ಮೀರಿ ಆಟ ಆಡಿದ್ದೀನಿ. ಆಮೇಲೆ ನನ್ನ ವ್ಯಕ್ತಿತ್ವನ ನೀವೆಲ್ಲರೂ ನೋಡಿದ್ದೀರಾ. ತಪ್ಪು ಮಾಡಿದಾಗ ಚಮಸಿದ್ದೀರಾ, ಆ್ಯಂಡ್ ಒಳ್ಳೇದು ಮಾಡಿದಾಗ ಬೆನ್ನು ತಟ್ಟಿ ಶಬಾಷ್ ಅಂತ ಹೇಳಿದ್ದೀರಾ. ಆ್ಯಂಡ್ ಈ ಪ್ರೀತಿನ ಇಲ್ಲಿ ತನಕ ತೋರಿಸ್ಕೊಂಡು ಬರ್ತಾನೆ ಇದ್ದೀರಾ. ಆದರೆ ಈ ಪ್ರೀತಿನ ಇಲ್ಲೇ ನಿಲ್ಸಂಗಿಲ್ಲ. ನಾನು ಕಪ್ಪೆತ್ತುವಾಗೂ ನೀವು ಪ್ರೀತಿ ತೋರಿಸ್ಬೇಕು. ನಾನು ಆಚೆ ಹೋಗಿ ಒಬ್ಬ ದೊಡ್ಡ ವಿಲನ್ ಆದಾಗೂ ನಿಮ್ಮ ಪ್ರೀತಿ ತೋರಿಸ್ಬೇಕು. ಆಮೇಲೆ ನನ್ನ ಸಾಯೋ ತನಕ ನಿಮ್ಮ ಪ್ರೀತಿ ನನಗೆ ಬೇಕೇ ಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ನನ್ನ ಎದೆಯಲ್ಲಿ ಇಟ್ಕೊತೀನಿ, ಪ್ರೀತಿ ಮಾಡ್ತೀನಿ. ದಯವಿಟ್ಟು ನನಗೆ ವೋಟ್ ಮಾಡಿ, ಸೇವ್ ಮಾಡಿ. ಜೈ ಕರ್ನಾಟಕ, ಜೈ ಬಿಗ್ ಬಾಸ್, ಜೈ ಕರ್ನಾಟಕ. ವೋಟ್ ಫಾರ್, ವೋಟ್ ಫಾರ್, ವೋಟ್ ಫಾರ್, ವೋಟ್ ಫಾರ್, ವೋಟ್ ಫಾರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಧೈರ್ಯ, ದಿಟ್ಟತನ, ಅಚಲ ನಡೆ, ನೇರ ನುಡಿ, ಈ ಎಲ್ಲದಕ್ಕೂ ಮತ್ತೊಂದು ಹೆಸರೇ ಅಶ್ವಿನಿ ಗೌಡ. ಸವಾಲಿನ ಅಲೆಗಳು ತಲೆ ಮೀರಿ ನಿಂತಾಗ ಜಗ್ಗದೆಯೇ, ಕುಗ್ಗದೆಯೇ, ತಪ್ಪಿಸಿಕೊಂಡು ಓಡದೆಯೇ ಸವಾಲುಗಳಿಗೆ ಪ್ರತಿ ಸವಾಲಾಗಿ ಬೆಟ್ಟದಂತೆ ನಿಂತ ವೀರ ರಮಣಿ ಈ ಅಶ್ವಿನಿ ಗೌಡ. ತಮ್ಮ ನಡೆ ನುಡಿ ಬಗ್ಗೆ ಪ್ರಶ್ನೆ ಹುಟ್ಟಿದಾಗ ಇದು ನಾನು ಅಶ್ವಿನಿ ಗೌಡ ಎಂದರೆ ಹೀಗೇನೆ ಎಂದು ಸಾರಿ ಸಾರಿ ಹೇಳುತ್ತಾ ಜಗತ್ತಿಗೆ ಇನ್ನೆಂದೂ ತಮ್ಮ ಪರಿಚಯದ ಅಗತ್ಯವೇ ಬೀಳದಂತೆ ತಮ್ಮನ್ನು ತಾವೇ ಪರಿಚಯಿಸಿಕೊಂಡ ಯೋಧೆ ಈ ಅಶ್ವಿನಿ ಗೌಡ. ತಮ್ಮ ವ್ಯಕ್ತಿತ್ವದ ಮೇಲೆ ಹಲವು ಬಾರಿ ಹಲ್ಲೆ ನಡೆದರು. ತನ್ನತನವನ್ನು ಬಿಟ್ಟುಕೊಡದೆ ತಮ್ಮ ವ್ಯಕ್ತಿತ್ವವನ್ನೇ ಕಿರೀಟದಂತೆ ಧರಿಸಿ ತಮ್ಮ ಪ್ರಾಬಲ್ಯವನ್ನು ಮೆರೆದ ರಾಜಮಾತೆ ಈ ಅಶ್ವಿನಿ ಗೌಡ. ಒಂಟಿಯಾಗಿ ಪ್ರವೇಶಿಸಿ ತನ್ನನ್ನು ನಂಬಿದವರಿಗೆ ನಿಮಗಾಗಿ ನಾನಿದ್ದೇನೆ ಎಂದು ಅಭಯವನ್ನು ನೀಡುತ್ತಾ ಕಡೆಗೆ ತನ್ನವರು ಎಂದು ನಂಬಿದ್ದವರೇ ತಮ್ಮನ್ನು ಒಂಟಿ ಮಾಡಿ ಹೊರಟಾಗಲು ಮುಗುಳ್ನಗುತ್ತಲೇ ಮುಂದೆ ಸಾಗುತ್ತಾ ಈ ಮನೆಯಲ್ಲಿ ಒಂಟಿ ಆಟಕ್ಕೂ ಸೈ, ಜಂಟಿ ಆಟಕ್ಕೂ ಸೈ ಎಂದ ಏಕೈಕ ಸ್ಪರ್ಧಿ ಈ ಅಶ್ವಿನಿ ಗೌಡ. ಹಲವು ಏಳು ಬೀಳುಗಳ, ಹಲವು ಏರುಪೇರುಗಳ, ಹಲವು ತಿರುವುಗಳ ಅವರ ಈ ಸುದೀರ್ಘ ಪ್ರಯಾಣದಲ್ಲಿ ಪ್ರತಿಯೊಂದು ಭಾವನೆಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾ ಜೀವಿಸಿ ಈ ಮನೆಯಲ್ಲಿ ಪರಿಪೂರ್ಣತೆಯನ್ನು ಮೆರೆದವರು ಈ ಅಶ್ವಿನಿ ಗೌಡ. ಇವರ ರೋಚಕ ಪ್ರಯಾಣದ ಒಂದು ಇಣುಕು ನೋಟ ಈಗ ನಿಮ್ಮ ಮುಂದೆ. ನೋಡಿ, ಆನಂದಿಸಿ, ಸಂಭ್ರಮಿಸಿ. ರಾತ್ರಿ 11:35.
ಈ ಫೋಟೋ ನಾನು ಅದನ್ನು ಹೇಳೋಕ್ಕಿಂತ ನಿಮ್ಗಳಿಗೆ ಜಾಸ್ತಿ ಗೊತ್ತು. ಅದರಲ್ಲಿ ಎಷ್ಟು ಭಾವನೆಗಳಿತ್ತು, ನೋವಿತ್ತು, ಅವಮಾನಗಳಿತ್ತು, ಸನ್ಮಾನಗಳಿತ್ತು. ಅದೆಲ್ಲದಕ್ಕೂ ಉತ್ತರ ಇವತ್ತು ನೀವಿಷ್ಟು ಜನ ಇಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಫೋಟೋ ನಾನು ಮೊದಲನೇ ಬಾರಿಗೆ ಈ ಅರಮನೆ ಒಳಗಡೆ ಬಿಗ್ ಬಾಸ್ ಸೀಸನ್ 12ರ ಮನೆ ಒಳಗಡೆ ಕಾಲಿಟ್ಟಂಥ ಕ್ಷಣ ಅದು. ಇದು ನನ್ನ ಕ್ಯಾಪ್ಟನ್ಸಿ ಓಟದಿಂದ ನಾನು ದೂರ ಉಳ್ಕೋತೀನಿ, ಯಾಕೆಂದರೆ ನನ್ನ ಅತ್ತೆ ಮಗ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಈ ಫೋಟೋ ನಾನು ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಇದೇ ರಜತ್ ಆ್ಯಂಡ್ ಚೈತ್ರ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಇನ್ನೊಂದು ನನಗೆ ಅಶ್ವಿನಿಯ ಇನ್ನೊಂದು ರೂಪ ಅವತ್ತು ನನಗೆ ಅರ್ಥ ಆಗುತ್ತೆ. ಆವತ್ತು ಆ ಕ್ಷಣ ರಜತ್ ವಿರುದ್ಧ ಗರ್ಜಿಸಿದಂಥ ಕ್ಷಣ ಇದು. ಈ ಫೋಟೋ ನನ್ನ ಪ್ರಾಣ ಸ್ನೇಹಿತೆ ಜಾನು, ಐ ಲವ್ ಯು. ಸೊ ಜಾನುಗೋಸ್ಕರ ನಾನವತ್ತು ನನ್ನ ಮಗ ಬರೆದಂಥ ಪತ್ರವನ್ನು ನಾನು ಜಾನುಗೋಸ್ಕರ ಬಿಟ್ಕೊಡ್ತೀನಿ. ಈ ಫೋಟೋ ವೇಕಪ್ ಅಂತ ಬರ್ತಾರೆ. ಸೊ ಕೊನೆಗೆ ನಾವಿಬ್ರು ಕೂಡ ತುಂಬಾನೇ ಆತ್ಮೀಯರಾಗ್ತೀವಿ. ಸೊ ಕರ್ನಾಟಕವೇ ಮೆಚ್ಚುವಂತಹ ಜೋಡಿಯಾಗಿ ನೃತ್ಯ ಮಾಡ್ತಾ ಇರ್ತೀವಿ. ಎಲ್ಲರ ನೆಚ್ಚಿನ ರಘು ಅಣ್ಣನ ಜೊತೆ ನಾನು. ಆ್ಯಂಡ್ ಅಗೇನ್ ಹೌದು, ಇಡೀ ಮನೆ, ಇಡೀ ಕರ್ನಾಟಕ, ಹಾಗೆ ಸುದೀಪ್ ಅಣ್ಣ ಅವತ್ತು ನಮ್ಮ ನೃತ್ಯವನ್ನ ಮೆಚ್ಚಿದಂತ ಕ್ಷಣ ನಾನು ಗಿಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಈ ಮನೇಲಿ ಎಷ್ಟೆಷ್ಟೋ ಏಳು ಬೀಳುಗಳನ್ನ ನೋಡಿದ್ದೀನಿ. ಇದು ಎಲ್ಲರಂತೆ ನನಗೂ ಆಸೆ ಇದ್ದಿದ್ದು ಕಿಚ್ಚನ ಚಪ್ಪಾಳೆ ಬೇಕು ಅಂತ ಹಂಬಲಿಸ್ತಾ ಇದ್ದೆ. ಅದನ್ನ ನನಗೆ ಕೊಟ್ಟಂತ ಕ್ಷಣ ಇದು. ಇದು ನನ್ನ ಫ್ಯಾಮಿಲಿ, ನನ್ನ ಕುಟುಂಬ. ಹೌದು, ಅತ್ತೆ ಮಗನ್ ಬಿಟ್ಟು ಆ ಫ್ರೇಮ್ ಕಂಪ್ಲೀಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಈ ಮನೆ ಒಳಗಡೆ ನಾನು ಬಂದಾಗಿಂದನೂ ಕೂಡ ನಾನು ಇಲ್ಲಿವರೆಗೂ ಕಾಲು ಎಳಿತಾ ಇರೋದೇ ನನ್ನ ಅತ್ತೆ ಮಗ. ಸೊ ಹಾಗೆ ಹೌದು, ಬೇರೆಯವ್ರಿಗೂ ಈಗ ಗೊತ್ತಾಯ್ತಾ ಕಾವುನ್ ಕಂಡ್ರೆ ನನ್ಗೆ ಯಾಕಾಗಲ್ಲ ಅಂತ. ಸೊ ನನ್ನ ಅತ್ತೆ ಮಗನ ಜೊತೆಯಲ್ಲಿ ನನ್ನ ಸಂಪೂರ್ಣವಾದ ಕುಟುಂಬದ ಜೊತೆ ಈ ಒಂದು ಫ್ರೇಮ್. ಸೊ ಇಷ್ಟು ನನ್ನ ಪ್ರಯಾಣ ಬಿಗ್ ಬಾಸ್ ಮನೆ ಒಳಗಡೆ. ಏನು ಕೇಳಬೇಕು ಅಂತ ಗೊತ್ತಿಲ್ಲ, ಬಟ್ ಇಷ್ಟಪಟ್ಟಿದ್ದೀರಾ, ಪ್ರೀತಿಸಿದ್ದೀರಾ, ತಪ್ಪುಗಳನ್ನ ಮಾಡಿದಾಗಲೂ ಕೂಡ ಕೈ ಹಿಡಿದು ನಡೆಸಿದ್ದೀರಾ. ಪ್ರತಿಯೊಂದು ಸಂದರ್ಭದಲ್ಲೂ ನನಗೆ ವೋಟ್ ಮಾಡಿದ್ದೀರಾ, ಕಲಾವಿದೆಯಾಗಿ ಮೆಚ್ಕೊಂಡಿದ್ದೀರಾ. ಅಭಿಮಾನಿಗಳೇ ನಮ್ಮ ಕಣ್ಣಿಗೆ ಕಾಣುವಂಥ ದೇವರುಗಳು. ಹಾಗಾಗಿ ಇಷ್ಟು ದಿನ ನಮ್ಮನ್ನು ಇಲ್ಲಿ ಉಳಿಸ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಈ ಕನ್ನಡದ ಹೆಣ್ಮಗಳಿಗೆ ನಿಮ್ಮ ವೋಟನ್ನು ಹಾಕಿ ಫಿನಾಲೆವರೆಗೂ ತಲುಪೋ ಹಾಗೆ ಮಾಡ್ತೀರಾ ಅಂತ ನಾನು ಕೂಡ ಭಾವಿಸಿದ್ದೀನಿ. ನಿಮ್ಮ ಪ್ರೀತಿ, ಅಭಿಮಾನ, ನನ್ನಲ್ಲಿರುವಂಥ ಕಿಚ್ಚನ್ನ ಹೆಚ್ಚು ಮಾಡಿದಂಥ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ಇಲ್ಲಿಂದಾನೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ನಿಮ್ಮ ವೋಟನ್ನು ಕೇಳ್ತಾ ಇದ್ದೀನಿ. ವೋಟ್ ಮಾಡಿ, ಸಪೋರ್ಟ್ ಮಾಡಿ, ಅಶ್ವಿನಿನ ಬಿಗ್ ಬಾಸ್ ಫಿನಾಲೆ ಕಂಟೆಂಡರ್ ಆಗಿ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.
ಮೋಳೆ ಇದು ಬಿಗ್ ಬಾಸ್. ಬಿಗ್ ಬಾಸ್ ಆಟ ಎಂದರೆ ಒಂದು ಮನೆ, ಹಲವು ಮುಖಗಳು, ಹಲವು ವ್ಯಕ್ತಿತ್ವಗಳು. ಅಂತೆಯೇ ಹಲವು ಮುಖಗಳಿರುವ ಮತ್ತೊಂದು ಆಟವಿದೆ. ಆ ಆಟದಲ್ಲಿ ರಾಜರಿದ್ದಾರೆ, ರಾಣಿಯರಿದ್ದಾರೆ, ಗುಲಾಮರಿದ್ದಾರೆ. ಆದರೆ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನೇ ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ. ಅಂತೆಯೇ ಇಡೀ ಕರ್ನಾಟಕವನ್ನೇ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುತ್ತಾ ತನ್ನ ವಿಶಿಷ್ಟ ಶೈಲಿಯ ಹಾಸ್ಯಕ್ಕೆ ಹೆಸರುವಾಸಿಯಾದ ನಟರಾಜ ಅಲಿಯಾಸ್ ಗಿಲ್ಲಿ ನಟ. ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಹೋರಾಟ, ಹಾರಾಟ, ಚೀರಾಟಗಳ ನಡುವೆ ಹಾಸ್ಯದ ಮಳೆ ಸುರಿಸಿ ತಾಪವನ್ನ ಕಡಿಮೆಯಾಗಿಸಿದ್ದುಂಟು. ತನ್ನ ತಂಟೆಗೆ ಬಂದವರನ್ನ ಅದೇ ಹಾಸ್ಯವನ್ನ ಖಡ್ಗದಂತೆ ಬಳಸಿ ತಮ್ಮ ಎದುರಾಳಿಗಳ ತಾಪ ಹೆಚ್ಚಿಸಿದ್ದೂ ಉಂಟು. ಎದುರಾಳಿಗಳನ್ನು ಬಿಡಲಿಲ್ಲ, ತನ್ನವರನ್ನ ಬಿಟ್ಟುಕೊಡಲಿಲ್ಲ. ಕಟ್ಟೆಯೊಡೆದ ಭಾವನೆಗಳು, ಸ್ನೇಹದ ನಡುವಿನ ಮನಸ್ತಾಪಗಳು, ಸೂಕ್ತ ಕಾರಣಗಳು, ಘೋಷಣೆಗಳು, ಟಾಸ್ಕ್ಗಳು, ಉಸ್ತುವಾರಿಗಳು, ಕೇವಲ ಇಷ್ಟೇ ಬಿಗ್ ಬಾಸ್ ಆಟ ಅಲ್ಲ ಎಂದು ನಿರೂಪಿಸಿದ ಏಕೈಕ ಸ್ಪರ್ಧಿ ಗಿಲ್ಲಿ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ ಎಂಬ ಕವಿಯೋಕ್ತಿಯನ್ನು ಸಾಕಾರಗೊಳಿಸಿದ ನಿಮ್ಮ ಈ ಮನೆಯ ಪ್ರಯಾಣ ವಿಶೇಷವಾಗಿತ್ತು, ವಿಶಿಷ್ಟವಾಗಿತ್ತು ಹಾಗೂ ಪ್ರಶಂಸನೀಯವಾಗಿತ್ತು. ಇವರ ಈ ಪಯಣದ ಒಂದು ಕಿರುನೋಟ ಈಗ ನಿಮ್ಮ ಮುಂದೆ. ನೋಡಿ, ಆನಂದಿಸಿ, ಸಂಭ್ರಮಿಸಿ. ಮಧ್ಯರಾತ್ರಿ 12:30.
ಇದು ಮೊದಲನೇದು ಜೋಡಿಯಾಗಿ ಬಂದಿದ್ದು ನಾನು ಕಾವ್ಯ ಎಲ್ಲನೂ ನಾನು ಜೋಡಿಯಾಗಿ ಬಂದಿದ್ದು. ಬಂದಾಗಲೇ ನನಗೆ ಕಾವ್ಯ ಜಂಟಿ ಅಂದಾಗಲೇ ಅಯ್ಯಯ್ಯೋ ಏನಪ್ಪ ಅವಳು ಸೈಲೆಂಟ್ ಆಗಿದ್ಲಲ್ಲ, ಅದು ನೋಡ್ಬಿಟ್ಟು ಸೈಕಾಗ್ಬಿಡ್ತು ನನಗೆ. ಅಯ್ಯಯ್ಯೋ ಏನಪ್ಪ ಆವಾಗ ಒಂಚೂರು ಆಮೇಲೆ ಹೋಯ್ತಾ ಧೈರ್ಯ ಬಂತು. ಇದು ಬಂದು ಇವರು ಸೀನಿಯರ್ ಸೀಸನ್ ಅವ್ರು ಬಂದಿರಲ್ಲ, ಅವರು ಡಚಾಕ್ ಮಾಡೋಕ್ಕೆ ಬಂದರು, ನಾನು ಡಚಾಕ್ ಬಂದಿದ್ದೆ. ಅದು ಫ್ಯಾಮಿಲಿ ರೌಂಡ್ ನಮ್ಮ ಅಪ್ಪ ನಮ್ಮ ಅವ್ವನ ಜೊತೆ ಇಲ್ಲಿ ಫೋಟೋ ತಗೊಂಡಿದ್ದು, ಸಖತ್ ಖುಷಿ ಆಗ್ಬಿಡ್ತು. ಇನ್ನೊಂದೇನಂದ್ರೆ ನಮ್ಮ ಅಪ್ಪ ಊರಿಂದ ಬಂದ್ಬಿಟ್ಟವ್ರೆ, ಒಂದು 2 ಅವರ್ ಆದಮೇಲೆ ಹೋಯ್ತೀನಿ ಅಂತಪ್ಪ ಇರಪ್ಪ ಒಂದು 2 ಅವರ್ ಇಲ್ಲ ಮಗ ಹೋಗ್ಬೇಕು ಅಲ್ಲಿ ದನಕರ ನೋಡಬೇಕು ಅಂತ ಅವರು. ಅದು ಇದು ನಾನು ಫಸ್ಟ್ ಕ್ಯಾಪ್ಟನ್ ಆಗಿದ್ದೆ. ಇದು ಕಾವು ನಾನು ಡ್ಯಾನ್ಸ್ ಮಾಡಿದ್ದು, ಪ್ರೇಮಣ್ಣ ಬಂದಿದ್ರಲ್ಲ ಅಲ್ಲಿ ಡ್ಯಾನ್ಸ್ ಮಾಡಿದ್ದು. ಕಾವು ಅವ್ರ ಅಪ್ಪ ಅವ್ವ ಬ್ರೇಸ್ಲೈಟ್ ಹಾಕಿರೋದು, ಇದು ಬ್ರೇಸ್ಲೈಟ್ ನಮ್ಮ ಅತ್ತ ಮಗಳಿಗೆ ಸೈಕ್ ಮಾಡಿದೆ ಒಂದ್ಸತಿ ಇಲ್ಲಿ ಅದು ಕಿತಾಪತಿ ಯಂಗ್ಸ್ಟರ್. ಸತ್ಯವಲ್ವಣ, ಇಷ್ಟು ಜನರು ನೋಡ್ಬಿಟ್ಟು ಇವತ್ತು ಸೈಕ್ ಆಯ್ತದ ನನಗೆ ಸತ್ಯವಲ್. ಇದೇ ಫಸ್ಟ್ ನೋಡ್ತಾ ಇರೋದು. 4 ತಿಂಗಳಿಂದ ಬರೀ ಅದೇ ಮಕ್ಕಳು ನೋಡಿ ಇವತ್ತು ಫಸ್ಟ್ ನೋಡ್ಬಿಟ್ಟು ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ, ಸೈಕ್ ಆಯ್ತದೆ. ಅಣ್ಣ ಹೆಸರೇನ? ಕುಮಾರಣ್ಣ. ನಾನು ಕುಮಾರಣ್ಣ ನೋಡ್ಬಿಟ್ಟು ಸಖತ್ತು ನನಗೆ ಎಮೋಷನೇ ಆಗ್ಬಿಟ್ಟೆ ನಾನು ಕಣ. ಸತ್ಯವಲ್ಲ ನಿಮ್ಮ ಮಾಳೆಯವರಲ್ವಣ್ಣ, ನೀನು ನೋಡು ಸಖತ್ತು. ನನಗೆ ಒಂದು ಅನ್ಸಿದ್ದೇನು ಗೊತ್ತಣ್ಣ, ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ, ಆದರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತೂ ಹೋಗಲ್ಲ. ಸಖತ್ತು. ದಯವಿಟ್ಟು ನಾನು ನಿಜವಾಗ್ಲೂ ನನಗೆ ಎಷ್ಟು ಸೈಕ್ ಆಯ್ತದಂದ್ರೆ ಅಪ್ಪ ಇಷ್ಟೊಂದು ಜನ ಎಲ್ಲ ಮಾತಾಡ್ತಾರೆ, ಇಷ್ಟೊಂದು ಆಯ್ತದಲ್ಲ ಈಗ ದಯವಿಟ್ಟು ಇಲ್ಲಿ ಗಂಟ ಕೈ ಹಿಡಿದು ನಡ್ಸ್ಕೊ ಬಂದಿದ್ದೀರಿ. ದಯವಿಟ್ಟು ಒಂದು ಓಟ್ ಹಾಕಿ ಗೆಲ್ಲಿಸ್ಬಿಡ್ರಿ. ಟಮಾಟೆ ಮೇಲೆ ಡಕ್ಕ, ನೀವು ಓಟ್ ಹಾಕೋ ನಾನು ಗೆಲ್ಲೋದು ಪಕ್ಕ. ಇಲ್ಲ ಗೆಲ್ಲಿಸ್ಬಿಡ್ರಿ ಅಷ್ಟೇ. ನೀವು ಗೆಲ್ಲಿಸಿದ್ರೆ ಆನಂದ, ಇಲ್ಲಾಂದ್ರೆ ಗೋವಿಂದ. ಆಯ್ತಾ? ಹೇಳ್ತೀನಿ ಮೀಟ್ರ್ ಇದ್ರೆ ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದ್ಗೆ ಕಡಾಯಿಸ್ಬೇಡ. ಥ್ಯಾಂಕ್ಸ್ ಅಣ್ಣ. ಸಾಂಗ್ ಇದು ಹಾಕೋದಾಗಿತ್ತು. ಸಾಂಗ್ ಇಲ್ವಣ್ಣ? ಸಾಂಗು ಅದನ್ನ ಸಿಗ್ನೇಚರ್ ಸ್ಟೆಪ್ಪು. ಅದೇ ಬಿಗ್ ಬಾಸ್ಗೆ ಬಂದಾಗ ನಾನು ಒಂದು 7-8 ವಾರ, ಒಂದು 4-5 ವಾರನೂ 7-8 ವಾರನೂ ಇರ್ತೀನಿ ಅನ್ಕೊಂಡಿದ್ದೆ. ಈಗ ನನಗೆ ಹೆಂಗೆ ಅಂದರೆ ನನಗೆ ಒಂತ ಕೂಡಾಕ್ಬಿಟ್ರೆ ಆಗೋದಿಲ್ಲ, ಓಡಾಡ್ತಾ ಇರಬೇಕು, ಜಾಲಿ ಮಾಡಬೇಕು, ಫುಲ್ ಜಾಲಿಯಾಗಿರ್ಬೇಕು ಅಂತ ಆಸೆ. ಹಿಂಗೆ ಕೂಡಾಕ್ಬಿಟ್ರೆ ಆಗೋದಿಲ್ಲ ಅನ್ಕೊಂಡೆ ಬಂದಿದ್ದು ನಾನು. ನಿಜವಾಗ್ಲೂ ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ನಾನು ಬಂದಿರೋದು. ಆ ಆಶೀರ್ವಾದ ಹೆಂಗಿತ್ತಂದರೆ ಎಲ್ಲರ ಮುಂದೆ ನಿಂತ್ಕೊ ವಾದ ಮಾಡೋ ರೇಂಜ್ಗೆ ನಾನು ಇವತ್ತು ಯಾರೇ ಬಂದ್ರೂ ಅವ್ರ ಮುಂದೆ ಟಕ್ಕರ್ ಕೊಡ್ತೀನಿ, ಅವ್ರ ಮಕ್ಕರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತು. ಸತ್ಯವಾಗ್ಲೂ ನಾನು ಸಿಕ್ಕಾಪಟ್ಟೆ ಮಾತಾಡಬೇಕು ಅನ್ಕೊಂಬಂದೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ತಲೆನೇ ಕೆಟ್ಟೋಗ್ಬಿಡ್ತೀನಿ. ಏನು ಮಾತಾಡೋದು ಅಂತ ನನಗೆ. ಕೊಡು ಇನ್ನೇನಿಲ್ಲ. ಅಣ್ಣ ಸಖತ್ ಖುಷಿ ಆಯ್ತು ಕಣ. ಅಣ್ಣ ಎಲ್ಲೋ ನೋಡೋನಿ ಕಣ, ಎಲ್ಲೋ ನೋಡೋನಿ ಕಣ. ಆಚೆ ಸಿಗುವ, ನಾನು ಮೊಳಗೆ ಬರ್ತೀನಿ ಊರಿಗೆ ಬಂದ್ಮೇಲೆ. ಸರಿಯಾ? ಎಲ್ಲ ಚೆನ್ನಾಗಿದ್ದೀರಾ? ಸರಿ ಅಣ್ಣ, ಆಯ್ತು. ಇಲ್ಲ ಊರಿಗೆ ಬಂದು ಸುಮಾರು ದಿನ ಆಯ್ತು, ಬರ್ತೀನಿ ಬಣ್ಣ. ಪಕ್ಕಾ ಗೆಲ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ರಿ. ನಿಮ್ದು ಅಮ್ಮಯ್ಯ ಅಂತೀನಿ. ಬನ್ನಿ ನಾಕ ಬರ್ತೀನಿ.
ಮಧ್ಯರಾತ್ರಿ 12:45. ಬಳ್ಳಾರ್ ಗಿಲ್ಲಿ ಹಂಗೆ ಹಾಕಿದ್ರಾ? ಬಳ್ಳಾರ್ ಗಿಲ್ಲಿ ಅಂತಾನೆ ಹಾಕಿದ್ರಾ? ಹಾ ಪಲಾರ್ ಗಿಲಿ ಗಿಲಿ ನಿಮ್ದು ಬೋರ್ಡ್ ನನಗೆ ಗೊತ್ತುಂಟು. ಎಲ್ಲೋ 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 ಫೋಟೋ ಇಲ್ಲಿ ಬ್ಲಾಸ್ಟ್. ಯಾವ ಫೋಟೋ ಹಾಕಿದ್ರ? ಹೌದೇ ಜಾಕೆಟ್ದು ಫೋಟೋ ಓಪನಿಂಗ್ದು. ಓಪನಿಂಗ್. ಒಬ್ರು ಪಾಪ ಟ್ಯಾಟೋ ಹಾಕ್ಸ್ಕೊ ಬಂದ್ಬಿಟ್ಟಿದ್ರು ಇಲ್ಲಿ. ಸಕ್ಕತ್ ನನಗೆ ಸೈಕೆ ಆಗ್ಬಿಟ್ಟು ಮಾತೆ ಬರ್ಲಿಲ್ಲ. ಸುಮ್ಮನೆ ಆಗ್ಬಿಟ್ಟೆ. ಹೌದಾ? ಏನಂತ? ಫೋಟೋನಾ? ಇಲ್ಲಿಗೆ ಹೌದಾ? ಒಬ್ರು ಹುಡುಗ ಟ್ಯಾಟೋ ಅಲ್ವೋ ಫೋಟೋ ಹೇಳು. ಫೋಟೋಸ್ ಎಲ್ಲ ಬರೀ ಇವಳ ಜೊತೆಲಿರವೆ. ಹೌದಾ? ನಿಮ್ ಜೊತೆಲಿರೋದೊಂದು, ಅವಳ ಜೊತೆಲಿರೋದೊಂದು, ಅವ್ರ ಜೊತೆ ಇರೋದೊಂದು, ಅದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇವಳೇ ಇದ್ದಿದ್ದು. ಅವ್ರಿಗೆ ಮಾತಾಡ್ದೆ? ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದ್ರೆ, ಆದ್ರೆ ಅಭಿಮಾನಿ ಒಂದ್ಸರಿ ಬಂದ್ರೆ ಯಾವತ್ತು ಹೋಗಲ್ಲ, ಕೊನೆವರೆಗೂ ನಮ್ ಜೊತೆನೆ ಇರ್ತಾರೆ ಅಂತ. ಮಧ್ಯರಾತ್ರಿ 2:10. ಈ ವಾರ ಹೆಂಗಿದೆ ಅಲ್ವಾ ಮನೆ? ಅದೇ ಬೋರ್ ಆಯ್ತದೆ, ಹಂಗಿರುದೇ ಬೋರ್ ಹೊಡಿತದೆ ನನಗೆ. ಯಾವ ಥರ ಅನ್ನಿಸ್ತದೆ ಅಂದರೆ, ಇಷ್ಟು ದಿನ ಎಲ್ಲ ನಾಟಕ ಮಾಡಿದ್ವೇನೋ ಈಗೇನೋ ಅನ್ನಿಸ್ತದೆ. ಇಲ್ಲ ಇದು ನಾಟಕ ಅದೇ ಏನೋ ಅನ್ನಿಸ್ತದೆ. ನನಗೂ ಕನ್ಫ್ಯೂಷನು. ನಂದೆಲ್ಲ ಖತರ್ನಾಕ್ ಫೋಟೋಗಳೇ ಇವನ್ನ ಹಾಕಿಂಗ್ ಸಕ್ಕತ್ತಾಗಿದೆ. ಅದು ಯಾವ್ದು ಹಿಡ್ಕೊಂಬಿಟ್ಟಿದ್ದೀನಿ. ದಿನ 108. ಬೆಳಗ್ಗೆ 10:30. Wow! Good morning, Big Boss. Good morning. Wow. ಮಧ್ಯಾಹ್ನ 2:20. ಅಣ್ಣನ ನಾನು ಸ್ಟೇಜ್ ಮೇಲೆ ಕರ್ಕೋಬೇಕಾಯ್ತು. ಬಿಗ್ ಬಾಸ್ ಒಂದು 10 ಸಲ ಹೇಳ್ದ ಇದನ್ನ. ಪಾಪ ಯಾರು ಅಂತಾನೇ ಗೊತ್ತಿಲ್ಲ ಅವರು. ನಮ್ಮ ಅಣ್ಣ ಅಲ್ಲ, ತಮ್ಮ ಅಲ್ಲ, ಅಪ್ಪ ಅಲ್ಲ, ಅವ್ವ ಅಲ್ಲ, ಯಾರೋ ಗೊತ್ತಿಲ್ಲದಿರೋರು. ಪಾಪ ಅದು ಹೆಸ್ರು ಹಾಕಿಸ್ಕೊಂಡಿದ್ರೆ ಓಕೆ, ಫೋಟೋ ಹಾಕಿಸ್ಕೊಂಡು ಫೋಟೋ ಕೆಳಗೆ ಹಾಕಿಸ್ಕೊಳ್ತಿದ್ರು. ಚೆನ್ನಾಗಿ ಯಾವುದು ಗೊತ್ತಾ ಫೋಟೋ? ಅದು ಇಲ್ಲಿದೆನಾ? ಇಲ್ಲಿದೆ. ನನಗೆ ಒಂಥರ ಖುಷಿ ಆಗೋಯ್ತು. ಮೂಮೆಂಟ್ ಸಕ್ಕತ್ತಾಗಿತ್ತಪ್ಪ ನೆನ್ನೆ ಮಾತ್ರ. ಚೆನ್ನಾಗಿತ್ತು ಸರ್. ಎಷ್ಟು ಜನ ಹೆಣ್ಮಕ್ಳಿದ್ರು ಎಲ್ಲರೂ ಹೋಗಿ ತಪ್ಕೊಬಿಟ್ಟೆ ನಾನು. ಮುತ್ತೆಲ್ಲ ಕೊಟ್ಟರು ನಂಗೆ. ಐ ವಾಸ್ ಲೈಕ್ ಅಯ್ಯೋ. ಗೊತ್ತಾಯ್ತಾ ಬಿಗ್ ಬಾಸ್, ಟುಡೇ ನನ್ನ 100 days ಕಂಪ್ಲೀಟ್ ಆಯಿತು. ರಾತ್ರಿ 7 ಗಂಟೆ. ವಾವ್, ಮೈ ಕೆಫೆ. From Kicha Sudeep with love. Veg ಇದೆ. ನಾನ್ ವೆಜ್. Spectacular. ಏನು ಕೇಕಾ? Kicha sir, thank you so much Kicha sir, such a blessing. ಇದು ಬಿಗ್ ಬಾಸ್. Yes boss. ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲಿ ತಿಳಿಸಿದಂತೆ ನಿಮ್ಮೆಲ್ಲರಿಗೂ ಭೋಜನವನ್ನು ಕಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡಿ ಸವಿಯಿರಿ, ಆನಂದಿಸಿರಿ. ಶುಭವಾಗಲಿ. Big boss ನೀವು ಬನ್ನಿ. ಸುದೀಪ್ ಸರ್, ಥ್ಯಾಂಕ್ ಯು. Big boss ನೀವು ನಮ್ಮ ಬನ್ನಿ ಬಿಗ್ ಬಾಸ್. ಇವತ್ತಾದ್ರೂ ನಿಮ್ಮನ್ನ ನೋಡುವ ಒಂದು ಆಸೆ ನಮ್ದು ಈಡೇರ್ಲಿ. ಥ್ಯಾಂಕ್ ಯು ಕಿಚ್ಚ ಸರ್. ಈಗ ಇದು ಹೆಂಗಿರ್ತದೆ ಗೊತ್ತಾ? ನೀನೇ ಡಿನ್ನರ್ ಅರೇಂಜ್ ಮಾಡಿರೋದು ಹೌದು. ನೋಡೋರಿಗೆ. ವೆಜ್ ಅವ್ರು ಆ ಕಡೆ ಸುದೀಪಣ್ಣ ಯೋಚನೆ ಮಾಡೋರು ಬಡಿಯಕ್ಲಿ ಕಿತ್ತಾಡೋಯ್ತಾರೆ. ಇಲ್ಲಿಂದ ಪ್ಯಾಕ್ ಮಾಡಿ ನೀವು ತಿನ್ಕೊಳ್ಳಿ ಅಂತ. ನೋಡಿ ನೋಡಿ ಸಾಕಾಗದ. ಇವ್ರು ಸಮಸ್ಯೆ ಬೇಡ. ಬಾ ಕಬಾಬ್ ಐತೆ ಕಂಬ. ಮಟನ್ ಬಿರಿಯಾನಿ ಸೂಪರ್. ಚಿಲ್ಲಿ ಚಿಕನ್ ಇದೆ ನೋಡು. ಚಿಕನ್ ಚಾಪ್ಸ್ ಅದು ಮಟನ್ ಚಾಪ್ಸ್. ಈ ನಲ್ಲಿ ಮುಳ ಎಲ್ಲರೂ ನಾನು ಬಿಡುದಿಲ್ಲ.
ನೀನ್ ಬಿಡಲ್ಲ. ಇಲ್ಲಿ ನೋಡಿ, ಹಂಗೆ ತೋರ್ಸು ಫಸ್ಟ್, ಆಮೇಲೆ ಕೈಯಲ್ಲಿ ಮುಟ್ಟುವಂತೆ. ಇಲ್ಲಿ ನೋಡಿ. ವಾವ್, ವಾಟ್ ಇಸ್ ದಟ್? ತೋರ್ಸಿ. ತಗೊಂಡ್ ಬಾಯ್ಲಿ. ಒಳ್ಳೆ ಗೋಲ್ಡನ್ ಮೊಟ್ಟೆ ಇದ್ದಂಗಿದೆ. ತೆತ್ತರ್ ಕ್ಯಾಮ್ರಾ ಹತ್ರ ಹೋಗ್ಬಿಡ್ತಾಳೆ, ತೆತ್ತರ್ ಹೋಗ್ಬಿಡ್ತಾಳೆ, ನಿಂತು ಬಿಡ್ತಾಳೆ ಹೋಗಿ. ನಾನು ಇಲ್ಲೇ ಸೂಪರು. ಸೂಪರ್ ಆಗೈತೆ ಅಂತ ಗೊತ್ತಿಲ್ವ ಹಂಗಾರೆ? ನೋಡೋದು ಆಕ್ಟಿಂಗ್ ನೋಡು. ಥ್ಯಾಂಕ್ ಯು ಸುದೀಪ್ ಸರ್, ಐ ಲವ್ ಯು. ಥ್ಯಾಂಕ್ ಯು ಸುದೀಪ್ ಅಣ್ಣ, ಥ್ಯಾಂಕ್ ಯು ಬಿಗ್ ಬಾಸ್. ಸರ್ ಥ್ಯಾಂಕ್ ಯು. ಬೆಸ್ಟ್ ಗಾಲಾ ಟೈಮ್. ರಾತ್ರಿ 8:05. ಬೆಸ್ಟ್ ವಿಶಸ್ಸು ಕರಿ ಇಲ್ಲಿ ಓದ್ಲಿ. ಯಾರ್ಯಾರಿಗೆ? ರಘು, ಧ್ರುವಂತ್. ಐ ರಘು, ಐ ಧ್ರುವಂತ್. ಸುದೀಪಣ್ಣ ಕಳ್ಸಿರ್ದ? ಸುದೀಪಣ್ಣ ಕಳ್ಸಿರೋದು. ಏ ರಘು ಅಣ್ಣ ನಿಮ್ಗೆ, ಸುದೀಪ್ ಸರ್ ನಮ್ಗೆ ಗೊತ್ತಿಲ್ಲ ನಮಗೂ. ಅದೇ ಇಬ್ಬಿಬ್ರದ್ದು ಬರ್ಬೋದು. ಯಸ್. ದ ಬಾಸ್. ಕಿಚ್ಚ ಸರ್ ಸುಮಾರು 4 ವರ್ಷಗಳ ಹಿಂದೆ ಕಂಠೀರವ ಸ್ಟುಡಿಯೋದ ಮುಂದೆ ನನ್ನ ಶೂಟಿಂಗ್ ಮುಗಿಸ್ಕೊಂಡು ನಿಮ್ಮ ಡ್ಯಾನ್ಸ್ ಸೀಕ್ವೆನ್ಸ್ ಶೂಟ್ ಆಗ್ತಾಯಿತ್ತು. ನಾನು ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಳ್ಳೋದಕ್ಕೆ ಒಂದು 2 hours ಕಾದು ನಿಂತಿದ್ದೆ. ಸೊ ಇವತ್ತು ನಿಮ್ಮ ಬೆಸ್ಟ್ ವಿಶಸ್ ಕಿಚ್ಚ ವಿತ್ ಲವ್. ನಿಮ್ಮ ಚಪ್ಪಾಳೆ ನನಗೆ ಸಿಕ್ಕಿದೆ. ಲೈಫ್ ಇದು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫಾರ್ಮೇಶನ್. ಬ್ಲೆಸ್ಸಿಂಗ್ಸ್ ಕಿಚ್ಚ ಸರ್. ಐ ಲವ್ ಯು ಕಿಚ್ಚ ಸರ್. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಸದಾ ಇರಲಿ. ಥ್ಯಾಂಕ್ ಯು ಕಿಚ್ಚ ಸರ್. ಹೋಗಿ ರಘು ಸರ್. ಫಸ್ಟ್ ನೋಡಿ ಎಲ್ಲ. ಅಯ್ಯೋ, ಓಕೆ, ಈಗ ಇದನ್ನ ಓದ್ತೀನಿ. ಹಾಯ್ ಧ್ರುವ್, ಗೆಲುವು ನಾನಾ ರೀತಿಯಲ್ಲಿ ಬರುತ್ತದೆ, ಪ್ರೀತಿಯು ನಾನಾ ರೂಪದಲ್ಲಿ ಸಿಗುತ್ತದೆ. ಜೈ ಮಹಾಕಾಲ್. ಲವ್ ಕಿಚ್ಚ. ಜೈ ಮಹಾ. ಇದೇನಿದು? ಕೊಡಿದ್ರು, ನಾನು ಒಂದು ಸ್ವಲ್ಪ ಮುಟ್ಟು ನೋಡ್ತೀನಿ. ಥ್ಯಾಂಕ್ ಯು ಸುದೀಪ್ ಸರ್, ತುಂಬ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಇದು ಸುದೀಪ್ ಸರ್ ರಘು ಅಣ್ಣಂಗೆ ಬರ್ದಿರೋದು. ಹೇ ಮ್ಯಾನ್, ರಘು. ಹಲೋ. ಹಾರ್ಟ್, ಹಲೋ. ಆಲದ ಮರ, ಅದರ ನೆರಳು ಅಕ್ಕಪಕ್ಕವೇ ಇರುತ್ತವೆ. ಆಲದ ಮರವಾಗಲು ಬಯಸುತ್ತೀರೋ ಅಥವಾ ನೆರಳು? ಕೇಳಬೇಕನ್ನಿಸ್ತು, ಕೇಳಿದೆ. ಲವ್ ಕಿಚ್ಚ. ಅಂದ್ರೆ ಥ್ಯಾಂಕ್ ಯು ಸುದೀಪ್ ಸರ್. ಎಂತ ಆಗ್ತೀರಾ ಹೇಳಿ? ಸರ್ ಆಲದ ಮರನೇ ಸರ್, ಆಲದ ಮರ ಆಗಿ ನೆರಳು ಕೊಡಿ. ನಾ ಆಲದ ಮರನೇ ಆಗೋದು, ಯಾಕಂದ್ರೆ ಆಲದ ಮರ ಆದ್ರೆ ನೆರಳು ಬಂದೇ ಬರುತ್ತಲ್ಲ. ಏ ಹೀರೋ ಹೀರೋಯಿನ್ ನಿಮ್ಗೆ. ಗಿಲಿ ಕಾವ್ಯ. ಗಿಲ್ಲಿ ಕಾವ್ಯ. ಹಾಯ್ ಗಿಲ್ಲಿ. ಹಾಯ್ ಗಿಲ್ಲಿ. ವಾವ್. ಗಿಲ್ಲಿ ನಮಸ್ಕಾರ. ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ. ಬೈ ದ ವೇ, ಚಿಕ್ಕಪ್ಪ ತಮ್ಮನ್ನ ತುಂಬಾ ಕೇಳಿದೆ ಅಂತ ಹೇಳಿದ್ರು. ಲವ್ ಯು ಕಿಚ್ಚ. ಹೇ ಕಾವ್. ಓಪ್ಸ್, ಸಾರಿ. ಹಲೋ ಕಾವ್ಯ. ಕಲ್ಲು ತೂರಾಟದಿಂದ ಏಟಾಗಬಹುದು, ಸಾಯುವುದಿಲ್ಲ. ಸಾಧನೆಯು ನಿಲ್ಲುವುದಿಲ್ಲ. ಲವ್ ಕಿಚ್ಚ ಸಾಗ್. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಮೀನ್ಸ್ ಅ ಲಾಟ್. ರಾತ್ರಿ 8:20. ನಮಸ್ತೆ ಅಶ್ವಿನಿ ಟೀಚರ್. ಅ ಸ್ಮಾಲ್ ನೋಟ್. ಹೇಗಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನಾದೆ ಅನ್ನೋದು ಮುಖ್ಯ. ಮೈ ಬೆಸ್ಟ್ ವಿಶಸ್. ಲವ್ ಕಿಚ್ಚ. ಸೋ ಮೀನಿಂಗ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಲವ್ ಯು. ನಿಮ್ಮ ಮಾತನ್ನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಆಯ್ ಧನುಷ್, ನಿಮ್ಮ ಕ್ಯಾರೆಕ್ಟರ್ ಆ್ಯಂಡ್ ಪರ್ಸ್ನಾಲಿಟಿ ಎಂದೆಂದಿಗೂ ಹೀಗೆ ಇರಲಿ. ಬಟ್ ಎದ್ದೇಳೋ ಟೈಮಲ್ಲಿ ಎದ್ದೇಳಲೇಬೇಕು, ಆಡೋ ಟೈಮಲ್ಲಿ ಆಡಲೇಬೇಕು. ಇಟ್ಸ್ ನೆವರ್ ಎ ರಾಂಗ್ ಟೈಮ್ ಟು ಡೂ ಎ ರೈಟ್ ಥಿಂಗ್. ಲವ್ ಕಿಚ್ಚ ಸಾಗ. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್, ಐ ಲವ್ ಯು. ಓದ್ಲಾ? ಬಾ.
ಹಲೋ ರಕ್ಷಿತಾ ಹಾಟ್. ಎಂತ ಗೊತ್ತುಂಟ ಗೈಸ್, ಅದು ಇದನ್ನು ಅವರು ಅದು ಬಂದು ಮುಲಾಮ್, ಅಯ್ಯೋ ಛೆ ಅಷ್ಟೇ, ಅರ್ಥ ಆಯ್ತಲ್ಲ? ಲವ್ ಕಿಚ್ಚ ಸಾಕ್. ಅಯ್ಯೋ ರಾತ್ರಿ 10:35. ಎಲ್ಲರಿಗೂ ಶುಭ ಸಂಜೆ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ವಾರಕ್ಕೆ ತಲುಪಿರುವ ನೀವು ಪ್ರತಿಯೊಬ್ಬರು ಕಳೆದ 2 ದಿನಗಳಲ್ಲಿ ನಿಮ್ಮನ್ನು ಪ್ರೀತಿಸುವ ವೀಕ್ಷಕರನ್ನು ಭೇಟಿ ಮಾಡಿ ನಿಮ್ಮ ಮೇಲೆ ಅವರಿಗಿರುವ ಪ್ರೀತಿ ಅಭಿಮಾನವನ್ನು ಅನುಭವಿಸಿದ್ದೀರಿ, ಸಂಭ್ರಮಿಸಿದ್ದೀರಿ. ಈ ಎಲ್ಲ ಸಂಭ್ರಮಗಳನ್ನು ಮುಗಿಸಿದ ನಂತರ ಈಗ ಒಂದು ಮುಖ್ಯವಾದ ಪ್ರಕ್ರಿಯೆ ನಡೆಯಬೇಕಿದೆ. ಈಗಾಗಲೇ ತಿಳಿದಿರುವಂತೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಸ್ಥಾನವಿರುವುದು ಕೇವಲ 6 ಸದಸ್ಯರಿಗೆ ಮಾತ್ರ. ಅಂದರೆ ಈ ಸೀಸನ್ನ ಮೊದಲ ಫೈನಲಿಸ್ಟ್ ಆದ ಧನುಷ್ ಅವರನ್ನು ಹೊರತುಪಡಿಸಿ ಉಳಿದ ಸದಸ್ಯರ ಪೈಕಿ ಒಬ್ಬರ ಈ ಮನೆಯಲ್ಲಿನ ಪ್ರಯಾಣ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೊನೆಗೊಳ್ಳಲಿದೆ. ಬಿಗ್ ಬಾಸ್ ಸೂಚಿಸಿದಾಗ ಧನುಷ್ ಅವರನ್ನು ಹೊರತುಪಡಿಸಿ ಉಳಿದವರು ಆಕ್ಟಿವಿಟಿ ರೂಮ್ಗೆ ಬರಬೇಕು. ಶುಭವಾಗಲಿ, ನಿಷ್ಕ್ರಮಿಸಬಹುದು. ಥ್ಯಾಂಕ್ ಯು ಬಿಗ್ ಬಾಸ್. All the very best to everyone. God the bless. best. Jai Mahakal. ಆಲ್ ದ ಬೆಸ್ಟ್. Jai Mahakal, and thanks for everything, everybody. All the best to everyone. ಎಲ್ಲ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ರಕ್ಷಿತಾ ಆಲ್ ದ ಬೆಸ್ಟ್. All the best. Love you. All the best. Why you crying? All the best. ಆಟ ಇವಳೆ Don't cry. ಆಲ್ ದ ಬೆಸ್ಟ್. ಅಲ್ಬೇಡ ಇವರೇ ಆಲ್ ದ ಬೆಸ್ಟ್. Thanks, brother. All the best to you too. ಥ್ಯಾಂಕ್ ಯು. ಜೈ ಮಹಾಕಾಲ್. Jai Mahakal, man. Love you always. ರಾತ್ರಿ 11 ಗಂಟೆ. ಇದು ಬಿಗ್ ಬಾಸ್. ಧನುಷ್, ನೀವು ದೈನಂದಿನ ಚಟುವಟಿಕೆಗಳನ್ನು ಮುಂದುವರಿಸಬಹುದು. ಉಳಿದವರು ಆಕ್ಟಿವಿಟಿಗೆ ಬನ್ನಿ. ಈಗ ನಡುವಾರದ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ. ಕಾಲಕಾಲಕ್ಕೆ ನಿಮ್ಮ ಪೈಕಿ ಒಬ್ಬೊಬ್ಬರನ್ನೇ ಆಕ್ಟಿವಿಟಿ ರೂಮ್ನಿಂದ ಹೊರಗೆ ಕಳುಹಿಸಲಾಗುತ್ತದೆ. ಹೊರಕಳಿಸಲ್ಪಟ್ಟ ಸದಸ್ಯರ ಪೈಕಿ ಮನೆಯ ಒಳಗೆ ಮರಳಿ ಬರುವ ಸದಸ್ಯರು ಸೇಫ್ ಆಗಿ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಯನ್ನು ತಲುಪುತ್ತಾರೆ. ಮನೆಯ ಒಳಗೆ ಮರಳಿ ಬಾರದ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿನ ತಮ್ಮ ಪ್ರಯಾಣಕ್ಕೆ ವಿದಾಯ ಹೇಳಿ ಈ ಮನೆಯಿಂದ ಹೊರ ನಡೆಯುತ್ತಾರೆ. ಎಲ್ಲರಿಗೂ ಶುಭವಾಗಲಿ. ರಾತ್ರಿ 11:15. ರಕ್ಷಿತಾ, ಹೊರಗೆ ಬನ್ನಿ. ಭಯ ಪಟ್ಕೊಂಡ್ಬಿಟ್ಲು.
ರಕ್ಷಿತಾ, ನೀವು ನಡುವಾರದ ಎಲಿಮಿನೇಷನ್ನಿಂದ ಪಾರಾಗಿ ಟಾಪ್ 6 ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಐ ಲವ್ ಯು. ಗಾರ್ಡನ್ ಏರಿಯಾಗೆ ಬಂದು ನಿಮ್ಮ ಭಾವಚಿತ್ರವನ್ನು ಅಲ್ಲಿರುವ ಫಲಕಗಳ ಪೈಕಿ 2ನೇ ಫಲಕಕ್ಕೆ ಲಗತ್ತಿಸಿ. ಯಾವ ಕಡೆಯಿಂದ ಬಂದೆ? ನಾನು ಸೇಫ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಏನು ಹೇಳಿದ್ರು ಬಿಗ್ ಬಾಸ್ ಇವಾಗ? ಅವರು ಹೇಳ್ತಾ ಇದ್ರು ನೀವು ಟಾಪ್ 6 ಎಲಿಮಿನೇಷನಲ್ಲಿ ಪಾರಾಗಿದ್ದೀರಾ. ಇವತ್ತೇ ಫೋಟೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಜನರೇ. ಥ್ಯಾಂಕ್ ಯು ಸೋ ಮಚ್. ರಾತ್ರಿ 11:25. ಗಿಲ್ಲಿ, ಬನ್ನಿ. ಆಲ್ ದ ಬೆಸ್ಟ್. ಕಂಗ್ರಾಟ್ಸ್. ಅಣ್ಣ ಕಾಯ್ತಿರ್ತೀನಿ, ಕಾಯ್ತಿರ್ತೀನಿ. ತಿರುಗಿ ನೋಡು. ಓಯ್ ಬೋಲಾ, ಏನೋ ಟ್ವಿಸ್ಟ್ ಇದೆ ಕಾವ್ಯ. ನಾರ್ಮಲ್ ಅನಿಸ್ತಾ ಇಲ್ಲ, ಟ್ವಿಸ್ಟ್ ಇದೆ ಅನಿಸ್ತಾ ಇದೆ. ಯಾರು ಇಲ್ಲಿಂದ ಹೊರಗೆ ಹೋಗ್ತಾರೆ, ಅಲ್ಲಿಂದ ಯಾರು ಮನೆಯೊಳಗೆ ಹೋಗ್ತಾರೆ ಅವ್ರು ಮಾತಾಡ್ತಾರೆ. ಈಗಿನ 3 ಜನ ಇದ್ದೀವಿ. 3 ಜನ ಹೋದ ತಕ್ಷಣ ಅಲ್ಲಿ ಬೋರ್ಡ್ ಫುಲ್ ಆಗುತ್ತೆ. ಇಲ್ಲಿ ಯಾರು ಉಳ್ಕೊಂಡಿರ್ತಾರೆ ಅವರು. ನೀವು ಗೆಸ್ ಮಾಡು. ರಪ್ಪ, ವೇಟ್, ಗಿಲ್ಲಿಯಾ? ವೇಟ್. ಗಿಲ್ಲಿ, ಬಿಗ್ ಬಾಸ್ ನೀವು ನಡುವಾರದ ಎಲಿಮಿನೇಷನ್ನಿಂದ ಗಿಲ್ಲಿ ಪಾರಾಗಿ ಟಾಪ್ 6 ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಗಾರ್ಡನ್ ಏರಿಯಾಗೆ ಬಂದು ನಿಮ್ಮ ಭಾವಚಿತ್ರವನ್ನು 3ನೇ ಫಲಕಕ್ಕೆ ಲಗತ್ತಿಸಿ. ಥ್ಯಾಂಕ್ ಯು ಬಿಗ್ ಬಾಸ್. ಆಯಿತು ಬಿಗ್ ಬಾಸ್. ಗಿಲ್ಲಿ ಯಪ್ಪ ದೇವ್ರೆ, ಹೆಂಗೆ ಡಚಾಕಾಗೋಯ್ತು ಗೊತ್ತಾ? ಆಚೆಗೆ ಬಂದಲ್ಲ, ಬಂದೇಟ್ಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ರು. ಹೌದು. ನಾನು ಮಕ್ಕರು ಅಯ್ಯಯ್ಯೋ ಏನೋ ಮಿಸ್ ಹೊಡಿತಾದಲ್ಲ ಗುರು ಅಂತ ಒಳಗಡೆ ಬೇರೆ ಮಾತಾಡ್ತಾ ಇದ್ದೆ ಸಿಕ್ಕಾಪಟ್ಟೆ. ಅದಕ್ಕೇನಾದ್ರು ಎತ್ಕಿ ತೆಸ್ಬಿಟ್ರ ಅಂತ ನಾನು. ಆಮೇಲೆ ಕರ್ಕೋಗಿ ಸ್ಟೋರ್ ರೂಮ್ ಬಿಟ್ರಪ್ಪ. ಆಮೇಲೆ ಜೀವ ಬಂತು. ಸ್ಟೋರ್ ರೂಮಲ್ಲಿ? ಅಲ್ಲಿ ನಾನು ಕಾನ್ಫರೆನ್ಸ್ ರೂಮಿಂದ ಬಂದೆ. ಅಲ್ಲಿಂದ ಬಂದ ನಾ ಸ್ಟೋರ್ ರೂಮಿಂದ ಬಂದೆ. ರಾತ್ರಿ 11:40. ಅಶ್ವಿನಿ, ಎಸ್ ಬೈ. ಬನ್ನಿ. ಆಲ್ ದ ಬೆಸ್ಟ್ ಸರ್. ಕಾವ್ಯ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಯಪ್ಪ ಅಲ್ಲಿ ಹೆಂಗಾಯ್ತದ ಗೊತ್ತಾ? ಚೇರ್ ಮೇಲೆ ಕೂತ್ಕೊಂಡಾಗ ಏನು ಇದಾಕೋರ? ಬೆಂಚ್ ಹಾಕೋರ? ಚೇರ್ ಹಾಕವ್ರೆ. ಚೇರ್ ಮೇಲೆ ಎಲ್ಲ ಕೂತ್ಕೋಬೇಕು. ಫುಲ್ಲು ಡಾರ್ಕ್. ಜಸ್ಟ್ ಮುಂಚೆ ಒಂದು ಲೈಟ್ಸ್ ಉಂಟು, ನಮಗೆ ಮೇಲೇನೆ ಬೀಳುತ್ತೆ ಲೈಟ್ಸ್. ಫುಲ್ ಡಾರ್ಕಾ? ಫುಲ್ ಡಾರ್ಕ್.
ಬಂದರು. ಪ್ಲೀಸ್ ಯಾರು ನೋಡಬೇಡಿ, ನೀವು ಹಿಂಗೇನೆ ನೋಡಿ, ಈ ಕಡೆ ನೋಡಿ, ನಾನು ಹೇಳ್ತೀನಿ ಓಕೆನಾ? ಓಕೆ. ನೀವು ಹಿಂಟೆ ಪ್ಲೀಸ್ ಪ್ಲೀಸ್. ಮೂರು ಜನ ಸೇವ್. ಅಶ್ವಿನಿ, ಎಸ್ ಬಿಗ್ ಬಾಸ್. ನೀವು ನಡುವಾರದ ಎಲಿಮಿನೇಷನ್ನಿಂದ ಪಾರಾಗಿ ಟಾಪ್ 6 ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. Congratulations. Thank you. Welcome. ಫೋಟೋ ಹಾಕಿ. ಹೋಗುವ ಮುಂಚೆ ಕೂಡ ಅವರು ನನಗೆ ಸರ್ಕಲ್ ಹಾಕಿದ್ರು, ಬಂದ ನಂತರ ನನಗೆ ಸರ್ಕಲ್. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. What a feeling. ರಾತ್ರಿ 11:50. ರಘು, ಬನ್ನಿ. ಆಚೆ ಹೋದರೆ ಆಚೆ ಸಿಗ್ತೀನಿ, ಮನೇಲಿದ್ದ ಮನೇಲಿ ಸಿಗ್ತೀನಿ. ಮನೇಲೇ ಸಿಗ್ತೀವಿ. ಆಲ್ ದ ಬೆಸ್ಟ್. ಇವತ್ತೇನಾರ ರಘುವಣ ಹೋದ್ರೆ ನೀನೇ ನೇರ ಕಾರಣ, ನೆನಪಿರಲಿ. ಇಲ್ಲಿ ಡೆಡ್ ಎಂಡಿಗೆ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದವಳು ನೀನೇ, ಬೆಂಕಿ ಹತ್ರ ನಿಲ್ಲಿಸಿದವಳು ನೀನೇ, ಈಗ ಅಲ್ಲಿ ಕೂರಿಸಿರೋಳು ನೀನೇ. ಯಾರು ನೋಡಬೇಡಿ, ಒಂದು ಸೆಕೆಂಡ್. ಯಾರು ಹೇಳೋ ಹೇಳೋ. ಗಿಲ್ಲಿ, ಅರೆ ಧನುಷ್ ನೋಡಿ, ಇಲ್ಲಿಂದ ಯಾರು? ಓ ರಘು, ನಾನು ಗೆಸ್ ಮಾಡಿದ್ದೀನಿ ನೀವೇ ಬರ್ತೀರಂತ. ಹ್ಯಾಪಿ ಟಾಪ್ 6. ನೋಡಿದ್ದೀರಾ, ಹೇಳಿದ್ದೀನಲ್ವಾ ಇವರೇ ಬರ್ತಾರೆ ಅಂತ. ಹಾ ರಘುವನ್ನ, ಕಂಗ್ರ್ಯಾಚುಲೇಷನ್ಸ್. ಕಾಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಟಾಪ್ 6. ಕಂಗ್ರ್ಯಾಚುಲೇಷನ್ಸ್ ರಘು ಸರ್. ಓಕೆ, ಫೋಟೋ ಹಾಕಿ ಬೇಗ. ಓ ಈಗ ಇರೋದು ಆಟ. ತುದಿಯಲ್ಲಿ ಕೂತಿರೋದು ಎಲ್ಲರೂ. ಫೋಟೋ. ರಘು, ಬಿಗ್ ಬಾಸ್, ನೀವು ನಡುವಾರದ ಎಲಿಮಿನೇಷನ್ನಿಂದ ಪಾರಾಗಿ ಟಾಪ್ 6 ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು. ರಾತ್ರಿ 11:55. ಡೇಂಜರ್ ಝೋನಲ್ಲಿ ಉಳಿದಿರುವ ಸದಸ್ಯರ ಪೈಕಿ ಧ್ರುವಂತ್ ಹಾಗೂ ಕಾವ್ಯ ಅವರ ಪೈಕಿ ಎಲಿಮಿನೇಟ್ ಆಗದೆ ಸೇಫ್ ಆಗಲು ಯಾರು ಹೆಚ್ಚು ಯೋಗ್ಯರು? ಸೂಕ್ತ ಕಾರಣಗಳೊಂದಿಗೆ ತಿಳಿಸಿ. ಬಿಗ್ ಬಾಸ್, ನನಗೆ ಕಾವ್ಯ ಮತ್ತು ಧ್ರುವಂತ್ ಅಂತ ಕಂಪೇರ್ ಮಾಡಿದಾಗ ನನಗೆ ಧ್ರುವಂತ್ ಅವರು ಹೆಚ್ಚು ಟಾಪ್ 6ಅಲ್ಲಿರೋದಕ್ಕೆ ಸೂಕ್ತ ಅಂತ ನನಗನ್ಸುತ್ತೆ. ಮನೆಗೆ ಬಂದಿದ್ದರಿಂದ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಅವರ ವ್ಯಕ್ತಿತ್ವದ ಪ್ರದರ್ಶನವನ್ನು ಬಹಳ ವಿಭಿನ್ನವಾಗಿ ಮಾಡ್ತಾ ಬಂದಿದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಎಲ್ಲಿಯೂ ಕೂಡ ಅವರ ಒಂದು ತಾಳ್ಮೆನ ಕಳೆದುಕೊಳ್ಳದೆ ಬಿಗ್ ಬಾಸ್ ಆಟವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದೊಂದು ವ್ಯಕ್ತಿತ್ವದ ಆಟ ಅಂತ ಅನೇಕ ಬಾರಿ ಅವರು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಧ್ರುವಂತ್ ಅವರೇ ಈ ಒಂದು ಟಾಪ್ 6ಅಲ್ಲಿರೋದಕ್ಕೆ ಸೂಕ್ತ ಅಂತ ನನಗನ್ಸುತ್ತೆ ಬಿಗ್ ಬಾಸ್. ಬಿಗ್ ಬಾಸ್, ನಾನು ಕಾವ್ಯಗೆ ಟಾಪ್ 6ಅಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೇ ಒಂದು ವ್ಯಕ್ತಿತ್ವದ ಆಟ. ಓಕೆ, ಸೊ ಧ್ರುವಂತ್ ಸರ್ ಜೊತೆಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಕಾವ್ಯ ಬೆಟರ್ ಇದ್ದಾರೆ ಧ್ರುವಂತ್ ಸರಿಂದ. ಬಿಗ್ ಬಾಸ್, ನಾನು ಕಾವ್ಯ ಅವರು ಟಾಪ್ 6ಅಲ್ಲಿ ಇರೋಕ್ಕೆ ಅರ್ಹರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಸ್ಟಾರ್ಟಿಂಗಿಂದ ನಾನು ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಅವರು ಪ್ರತಿಯೊಂದರಲ್ಲೂ ತೊಗೊಂಡಿರೋ ಸ್ಟ್ಯಾಂಡ್ ಆಗಿರ್ಬೋದು, ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವ್ರ ಆಟ ಆಗಿರ್ಬೋದು, ಪ್ರತಿಯೊಂದು ಟಾಸ್ಕಲ್ಲೂ 100% ಎಫರ್ಟ್ ಹಾಕಿರೋದಿರ್ಬೋದು, ಅವ್ರ ವ್ಯಕ್ತಿತ್ವ ನೋಡಿದ್ದೀನಿ. ಸೊ ಅವರು ಟಾಪ್ 6ಅಲ್ಲಿ ಇರೋಕ್ಕೆ ಅರ್ಹರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್, ನಾನು ಧ್ರುವಂತ್ನ ಟಾಪ್ 6ಅಲ್ಲಿ ಬರಬೇಕು ಅಂತ ಇಷ್ಟಪಡ್ತೀನಿ. ಯಾಕೆ ಅಂದರೆ
ಧ್ರುವಂತವ್ರಿಗೆ ಮನೆಗೆ ತುಂಬಾ ಒಂಥರ ಅರ್ಪಿಸ್ಬಿಟ್ಟಿದ್ದಾರೆ. ಮನೆ ಅಂತ ಬಂದಾಗ ಕೆಲಸ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವ್ಯಕ್ತಿತ್ವ ಅಂತ ಬಂದಾಗೂ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದಾರೋ ಅವಾಗ ವೀಕೆಂಡಲ್ಲಿ ಸುದೀಪ್ ಸರ್ ಬಂದಾಗ ತಿದ್ಕೊಂಡಿದ್ದಾರೆ. ಆಮೇಲೆ ಆಟನೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಟಾಸ್ಕ್ ಎಲ್ಲ ಬಂದಾಗ ನಾನು ಮಾಡಲೇಬೇಕು, ಪ್ರೂವ್ ಮಾಡಲೇಬೇಕು ಅಂತ ಅದನ್ನು ತೋರಿಸ್ಕೊಂಡಿದ್ದಾರೆ ತುಂಬ ಸತೆ. ಅದಕ್ಕೆ ಓವರ್ ಆಲ್ ಬಂದಾಗ ಕಾವ್ಯಕ್ಕಿಂತ ಧ್ರುವಂತವರು ಟಾಪ್ 6 ಇರಬೇಕು ಅಂತ ನಾನು ಅನ್ಕೊತೀನಿ. ಬಿಗ್ ಬಾಸ್, ಥ್ಯಾಂಕ್ ಯು. ನನಗೆ ಕಾವ್ಯ ಅವರು ಇರಬೇಕು ಬಿಗ್ ಬಾಸ್. ಯಾಕೆಂದರೆ ಅವರು ಫಸ್ಟಿಂದ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಕಾವ್ಯ ತುಂಬ ಒಳ್ಳೆ ಕಂಟೆಸ್ಟೆಂಟು, ಒಳ್ಳೆಯವರು ಬಿಗ್ ಬಾಸ್. ಈಗ ಟಾಸ್ಕು ಅಂತ ಬಂದರೆ ಫಿಸಿಕಲಿ ಆಪೋಸಿಟ್ ಇಲ್ಲವರು ಎಷ್ಟೇ ಸ್ಟ್ರಾಂಗ್ ಇದ್ರೂ ಅವ್ರು ಫೈಟ್ ಕೊಡ್ತಿದ್ದ ರೀತಿ ನಾವೆಲ್ಲ ನೋಡವಿ. ಚೆನ್ನಾಗಿ ಫೈಟ್ ಎಲ್ಲ ಕೊಟ್ಟವ್ರೆ. ಆಮೇಲೆ ಡಿಸಿಷನ್ ಯಾವ್ದಾರ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಅವ್ರು ಯೋಚನೆ ಮಾಡಿ ಯಾವುದನ್ನೂ ಸಡನ್ನಾಗಿ ಸುಮ್ಮನೆ ಡಿಸಿಷನ್ ತಗೋತಿರಲ್ಲ, ಯೋಚನೆ ಮಾಡೋರು ತಗೋತಿದ್ರು. ರೈಟ್ ಡಿಸಿಷನ್ನ ತುಂಬ ಚೆನ್ನಾಗಿ ತಗೋತಿದ್ರು. ಆಮೇಲೆ ತುಂಬ ಚೆನ್ನಾಗಿ ಆಟ ಆಡಿದ್ರು, ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಬೆರೆತರು, ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಇದ್ದರು. ಎಲ್ಲ ವಿಷಯದಲ್ಲೂ ಸೂಪರು ಬಿಗ್ ಬಾಸ್ ಕಾವ್ಯ. ಅದಕ್ಕೆ ಕಾವ್ಯ ಅವರು ಇರಲಿ ಅಂತ ಹೇಳ್ತೀನಿ ಬಿಗ್ ಬಾಸ್. ಮಧ್ಯರಾತ್ರಿ 12:10. ಧ್ರುವಂತ್ ಬನ್ನಿ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಕಾವ್ಯ, ಏನಾದರೂ ಹೇಳಲು ಬಯಸಿದ್ರೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟಾಗಿ ಜೀವಿಸಿದ್ದೀನಿ ಬಿಗ್ ಬಾಸ್ ಮನೇಲಿ. ಒಂದು ಪಕ್ಷ ಹೋದರೂ ಸಹ ಯಾವುದೇ ರಿಗ್ರೆಟ್ಸ್ ಇಲ್ಲದೆ, ಗಿಲ್ಟ್ಸ್ ಇಲ್ಲದೆ ಹೋಗ್ತೀನಿ. ಕಾವ್ಯ, ಬಿಗ್ ಬಾಸ್ ನಿಮಗೆ ಶುಭವಾಗಲಿ. ಬನ್ನಿ. ಮಧ್ಯರಾತ್ರಿ 12:25. ಇದೇನಾ ಬಿಲ್ಲು? ಓಪನ್ ಆಯಿತು. ಆಯಿತು, ಇದೇ ಬಿಲ್ಲು. ವೇಟ್ ನಾನು ನ್ಯೂಸ್ ಕೊಡ್ತೀನಿ. ಏ ಕಾವ್ಯ, ಹೇಳಿದ್ದೀನಲ್ವಾ ನಾನು ನಿಮಗೆ, ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಹೇಳಿದ್ದೀನಲ್ವಾ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಾವು ಮಾತಾಡಿದ್ದೇನೆ ತೋರಿಸಿದ್ರೆ ನಿಮಗೆ? ಏನೂ ಇಲ್ಲ. ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಗಿಲ್ಲಿ ಕಾವ್ಯ ಬರಲ್ಲ ಅಂತ ಇದ್ದ. ಕಾವ್ಯ, ಬಿಗ್ ಬಾಸ್ ನೀವು ನಡುವಾರದ ಎಲಿಮಿನೇಷನ್ನಿಂದ ಪಾರಾಗಿ ಟಾಪ್ 6 ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಭಾವಚಿತ್ರವನ್ನು ಫಲಕದಲ್ಲಿ ಹಾಕಿ. ಶೋರ್ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ನನಗೆ ವೋಟ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಮ್ಯಾಮ್, ಇದೇ ಒಂದು ಜರ್ನಿ. ಒಂದು ಜನಕ್ಕೆ ಹೋಗಲೇಬೇಕು. ನಿಮಗೆ ಬೇಜಾರಾಗ್ತಾ ಉಂಟಾ? ಕಿಚ್ಚನ ಚಪ್ಪಾಳೆ ಇದು ಬಾಕ್ಸಲ್ಲಿ ಧ್ರುವಂತ್ ಬಂದರೆ 6 ಜನ ಯಾರು ಇದ್ರೋ 6 ಜನ ಇಲ್ಲಿ ಇರ್ತಾ ಇದ್ರು. ಹೌದಾ? ಮಧ್ಯರಾತ್ರಿ 12:30. ನಡುವಾರದ ಎಲಿಮಿನೇಷನ್ನಿಂದ ಪಾರಾಗಿ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ತಲುಪಿರುವ ಟಾಪ್ 6 ಸ್ಪರ್ಧಿಗಳಾದ ಧನುಷ್, ರಕ್ಷಿತಾ, ಗಿಲ್ಲಿ, ಅಶ್ವಿನಿ, ರಘು ಹಾಗೂ ಕಾವ್ಯ, ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿಗ್ ಬಿಗ್ ಬಾಸ್. ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ನಿಮ್ಮೆಲ್ಲರಿಗೂ ಶುಭವಾಗಲಿ. ಕಂಗ್ರ್ಯಾಚುಲೇಷನ್.
ಥ್ಯಾಂಕ್ ಯು ಗಿಲ್. ಕಂಗ್ರ್ಯಾಚುಲೇಷನ್. ಹೋಗ್ತೀನಂತ ಡಿಸೈಡ್ ಆಗ್ಬಿಟ್ಟಿದ್ದೆ ಅಲ್ವಾ? ಬೇಜಾರು ಮಾಡ್ಕೊಂಬೇಡ, ಹೋಗ್ಲಿ ಆಯ್ತು. ಬಣ್ಣ ಬರ್ತಾರೆ ಬಿಡು. ಮಾತಾಡೋಕ್ಕಾಗಲಿಲ್ವಾ ಧ್ರುವನ್ ಜೊತೆ? ಸೊ ಅವ್ರು ನಿಂಗಿಂತ ಫಸ್ಟ್ ಹೋದ್ರ ಧ್ರುವನ್. ಹುಡುಗ ಹುಡುಗಿ ಹುಡುಗ ಹುಡುಗಿ ಹುಡುಗ ಹುಡುಗಿ